ಥೈಲ್ಯಾಂಡ್ ಅಲ್ಲಿರೋ ದೇವರು ನೋಡೋದಕ್ಕೆ ಇನ್ನು ಮುಂದೆ ಥೈಲ್ಯಾಂಡ್ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಬ್ಯಾಂಗ್ಳೂರಲ್ಲಿರೋ ಈ ಸ್ಪಾಗೆ ಬಂದ್ರೆ ಸಾಕು. ವರ್ಕ್ ಪ್ರೆಷರ್ ಟೆನ್ಷನ್ ಇಂದ ನನ್ನ ಬಾಡಿಗೆ ಒಂದೊಳ್ಳೆ ರಿಲ್ಯಾಕ್ಸೇಷನ್ ಬೇಕು ಅಂತ ಯೋಚನೆ ಮಾಡಿದಾಗ ನನ್ನ ಕಣ್ಣಿಗೆ ಬಂದಿದೆ ಈ ಒಂದು ಈ ಸ್ಪಾ. ಎಂಟ್ರಿ ಆಗ್ತಿದ್ದಂಗೆ ಯಾವ್ದೋ ಸ್ವರ್ಗಕ್ಕೆ ಬಂದಿದ್ದೀನಿ ಅನ್ಸ್ಬಿಡ್ತು ನನ್ಗಂತೂ. ಹೋಗ್ತಿದ್ದಂಗೆ ರಾಣಿ ಮರ್ಯಾದೆ ಕೊಟ್ಟು ಕಿರೀಟ ಎಲ್ಲ ಹಾಕಿ ವೆಲ್ಕಮ್ ಡ್ರಿಂಕ್ ಕೊಟ್ರು. ನಿಜವಾಗ್ಲೂ ಆಂಬಿಯನ್ಸ್ ಯಾವ್ದೋ ಪ್ಯಾಲೇಸ್ ಬಂದಿರೋ ಫೀಲ್ ಕೊಡ್ತಾ ಇತ್ತು. ನಾನು ತಗೊಂಡಿದ್ದೆ ಟೈ ಮಸಾಜ್. ನಿಮ್ ಬಾಡಿ ಏನಾದ್ರು ಸ್ಟಿಫ್ ಆಗಿದೆ ಅಥವಾ ಟೈರ್ಡ್ ಆಗಿದೆ ಇದು ಬೆಸ್ಟ್ ಅಂತಾನೆ ಹೇಳ್ತೀನಿ. ಇದು ಮಸಲ್ಸ್ ನ ಸ್ಟ್ರೆಚ್ ಮಾಡಿ ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡುತ್ತೆ. ಬಾಡಿ ಪೇನ್ ಎಲ್ಲದನ್ನು ಕೂಡ ಕಡಿಮೆ ಮಾಡುತ್ತೆ. ಸೆಷನ್ ಆದ್ಮೇಲೆ ನಂಗೆ ತುಂಬಾ ಆಕ್ಟಿವ್ ಆಗಿ ಫೀಲ್ ಆಗ್ತಾ ಇತ್ತು. ಸೆಕೆಂಡ್ ನಾನು ಚೂಸ್ ಮಾಡಿದ್ದೆ ಹಾಟ್ ಕಂಪ್ರೆಷನ್ ಥೆರಪಿ. ಇದರಲ್ಲಿ ವಾರ್ಮ್ ಹರ್ಬಲ್ ಕಂಪ್ರೆಸ್ ಯೂಸ್ ಮಾಡ್ತಾರೆ. ಇದರಲ್ಲಿ ಮಸಲ್ ಪೇನ್ ರೆಡ್ಯೂಸ್ ಮಾಡಿ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಾಡಿ ಡಿಟಾಕ್ಸ್ ಕೂಡ ಮಾಡುತ್ತೆ. ಜೊತೆಗೆ ಕಾಮ್ ಮತ್ತು ಹೀಲಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ. ಇನ್ನು ನೆಕ್ಸ್ಟ್ ನಾನು ತಗೊಂಡಿದ್ದು ಬ್ಯಾಂಬೂ ಮಸಾಜ್. ಸ್ಮೂತ್ ಬ್ಯಾಂಬೂ ಸ್ಟಿಕ್ ಯೂಸ್ ಮಾಡಿ ಡೀಪ್ ಮಸಲ್ ಟೆನ್ಷನ್ ರಿಲೀಸ್ ಮಾಡ್ತಾರೆ. ಇದು ಸ್ಟಿಫ್ನೆಸ್ ರೆಡ್ಯೂಸ್ ಮಾಡಿ ಬ್ಲಡ್ ಫ್ಲೋ ಇಂಪ್ರೂವ್ ಮಾಡುತ್ತೆ. ಬಾಡಿನ ಲೈಟ್ ಮತ್ತು ಎನರ್ಜೆಟಿಕ್ ಆಗಿ ಇರಿಸುತ್ತೆ. ಸಮ್ಮರ್ಗೆ ಪರ್ಫೆಕ್ಟ್ ಆಗಿರುವಂತಹ ಕುಕುಂಬರ್ ಸ್ಪಾದಲ್ಲಿ ಇನ್ಸ್ಟೆಂಟ್ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಸ್ಕಿನ್ ನ ಹೈಡ್ರೇಟ್ ಮಾಡಿ ಟ್ಯಾನಿಂಗ್ ರೆಡ್ಯೂಸ್ ಮಾಡಿ ಇರಿಟೇಷನ್ ಸೂತ್ ಮಾಡಿ ನಮ್ಮ ಸ್ಕಿನ್ ಫ್ರೆಶ್ ಮತ್ತು ಗ್ಲೋಯಿಂಗ್ ಆಗಿಸೋದಕ್ಕೆ ಈ ಒಂದು ಸ್ಪಾ ಯೂಸ್ ಆಗುತ್ತೆ. ಇನ್ನು ಲಾಸ್ಟ್ ಫ್ರೂಟ್ ಅಂಡ್ ಫ್ಲವರ್ ಬಾತ್ ತಗೊಂಡು ಒಂದೊಳ್ಳೆ ರಿಲ್ಯಾಕ್ಸ್ ಮಾಡ್ತಾ ಐಸ್ ಕ್ರೀಮ್ ಮತ್ತೆ ಜ್ಯೂಸ್ ನ ಎಂಜಾಯ್ ಮಾಡ್ಕೊಂಡು ನನ್ನ ಒಂದು ಸ್ಪಾ ಡೇ ನ ಎಂಡ್ ಮಾಡಿದೆ. ನೀವು ಕೂಡ ಈ ಒಂದು ಸ್ಪಾನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಕೂಡಲೇ ಈ ಸ್ಪಾನ ವಿಸಿಟ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಹಾಕಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು.